ನಿಧಿ ಸಿರಿ ಚಾನಲ್ ನಿಧಿ ಸಿರಿ ಚಾನಲ್ ಏನ್ ಮಾಡ್ತಾ ಇದ್ದೀರಾ? ಡೂಯಿಂಗ್ ಹೋಮ್ವರ್ಕ್. ನಾಳೆ ಏನಿರೋದು ನಿಮ್ಗೆ? ಎಕ್ಸಾಮ್ ಇದೆಯಾ? ಮತ್ತೆ ಏನ್ ಸ್ಟಾರ್ಟ್ ಮಾಡ್ತೀರಾ? ಸೊ ನಾನು ಏನು ಹೇಳ್ಕೊಡೋದೇ ಬೇಡ, ನನ್ನ ಮಕ್ಕಳೆಲ್ಲ ಹೇಳ್ತಾರೆ. ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ ಅವ್ರು ಕಂಟಿನ್ಯೂ ಮಾಡ್ತಾರೆ, ನಾನು ಮಾಡಲ್ಲ. ಹೌದಾ ಚಿಲಿಯ? ವಾಟ್ ಇಸ್ ದಿಸ್? ಇಲ್ಲಿದೆ ನೋಡು, ಇದೇನಿದು? ಅಲ್ಲಿ ಇಲ್ಲಿ 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 ಡಾಟ್ ಇದೆಯಲ್ಲ. ವೆರಿ ಗುಡ್. ಮಕ್ಕಳಿಗೆ ಎಕ್ಸಾಮ್ಸ್ ಬಂದುಬಿಟ್ರೆ ನನಗಂತೂ ಪೇಷನ್ಸ್ ಲೆವೆಲ್ ಜಾಸ್ತಿನೇ ಬೇಕು. ಇಬ್ಬರಿಗೂ ಅಟ್ ಎ ಟೈಮ್ ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಡ್ಬೇಕು. ಸೊ ಅದು ತುಂಬಾ ಕಷ್ಟ ಆ್ಯಂಡ್ ಸಾಕಾಗಿ ಹೋಗ್ಬಿಡುತ್ತೆ ಇಬ್ಬರಿಗೂ ಹೇಳ್ಕೊಡೋ ಅಷ್ಟಿಗೆ. ಹೌದೇನೋ? ತುಣಿರಿ. ಗಂಡು ಒಂಥರ ಮಂಚ ಮಂಚ ತರದೇ ಬೇಡ, ಮಗಿಸ್ಬಿಟ್ರ ನನ್ನ ಉಳಿದಾಡಕ್ಕೆ ಮಂಚದ ಬದಲು ಅಷ್ಟೇ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರಾಗಿ ಮಸಾಲೆ ರೊಟ್ಟಿ ಇಲ್ಲ ಅಕ್ಕಿ ಮಸಾಲೆ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡು ಬಂದಿದ್ದೆ. ಸೊ ಮಕ್ಕಳಿಗೆ ಪಾಠನ ಹೇಳ್ಕೊಡ್ತಾ ಸೊಪ್ಪನ್ನೆಲ್ಲ ಹಾಗೆ ಬಿಡಿಸ್ಬಿಡೋಣ ಅಂತ ಬಿಡಿಸ್ತಾ ಇದ್ದೆ. ಸೊ ಅದಾದಮೇಲೆ ಊಟ ಎಲ್ಲ ಮಾಡಿ ಮಲ್ಕೊಂಡೇ ಬಿಟ್ವಿ. ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ದೇವ್ರ ಮುಖನ ನೋಡಿ ನೆಕ್ಸ್ಟ್ ನಮ್ಮ ಡೈಲಿ ರೊಟೀನು ಸ್ಟಾರ್ಟ್ ಆಗುತ್ತೆ. ಈ ನಡುವೆ ಸ್ವಲ್ಪ ಬೇಗನೆ ಎದ್ದೇಳ್ತಾ ಇದ್ದೀನಿ, ಅರೌಂಡ್ 7 o'clock ಹಾಗೆ. ಸೊ ಫ್ರೆಶಪ್ ಎಲ್ಲ ಆಗಿ ನಾನು ಆಚೆ ಕಡೆ ನಮ್ಮ ರೋಡಲ್ಲಿ ತುಂಬಾ ಮರಗಳಿದೆ, ಎಸ್ಪೆಷಲಿ ಹೊಂಗೆ ಮರ ಇದೆ. ಸೊ ತಂಪಾದ ಗಾಳಿ ಬೀಸುತ್ತೆ. ಸೊ ಇವಾಗಂತೂ ಮರಗಳನ್ನ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ, ಏಕೆಂದರೆ ಫುಲ್ ಹಸಿರಾಗಿದೆ. ಸೊ ಅಲ್ಲೇ ಒಂದು 2 ರೌಂಡ್ ವಾಕ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಆ ಮರಗಳನ್ನೆಲ್ಲ ನೋಡ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಖುಷಿ. ಆವತ್ತಿನ ದಿನ ಎಲ್ಲ ಫುಲ್ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ಬೋದು ಅಂತ. ಸೊ ನೆಕ್ಸ್ಟು ಕಸ ಎಲ್ಲ ಗುಡಿಸಿ ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕಿ ಸಿಂಪಲ್ಲಾಗಿ ರಂಗೋಲಿನ ಬಿಡಿಸ್ತೀನಿ. ಹಬ್ಬದ ಟೈಮಲ್ಲಿ ಮಾತ್ರ ದೊಡ್ಡದಾಗಿ ರಂಗೋಲಿನ ನಮ್ಮ ಓನರ್ ಮನೆ ಹೆಲ್ಪರು ಬಿಡಿಸ್ತಾರೆ, ತುಂಬ ಚೆನ್ನಾಗಿ ಬಿಡಿಸ್ತಾರೆ. ಆವಾಗಷ್ಟೇ ಅವ್ರಿಗೆ ಹೇಳ್ತೀನಿ. ನಾರ್ಮಲ್ ಡೇಸಲ್ಲಿ ನಾನೇ ರಂಗೋಲಿನ ಬಿಡಿಸ್ತೀನಿ. ಹಿಂದಿನ ದಿನ ಡಿಸೈಡ್ ಆಗಿರುತ್ತೆ ಏನು ಬ್ರೇಕ್ಫಾಸ್ಟ್ ಮಾಡಬೇಕು, ಏನು ಸಾಂಬಾರು ಮಾಡಬೇಕು. ಸೊ ತರಕಾರಿಗಳೆಲ್ಲ ಫ್ರಿಜ್ಜಲ್ಲಿರುತ್ತೆ. ಮತ್ತು ಹಿಂದಿನ ದಿನ ರಾತ್ರಿಯೇ ನನ್ನ ಹಸ್ಬೆಂಡು ಹಾಲು ಸತ ತೊಗೊಂಡು ಬಂದಿರ್ತಾರೆ. ಸೊ ಅದೆಲ್ಲ ಫ್ರಿಜ್ಜಲ್ಲಿರುತ್ತೆ, ಅದನ್ನೆಲ್ಲ ತೆಗೆದು ಕಿಚನಲ್ಲಿ ಇಡ್ತೀನಿ. ಅದಾದಮೇಲೆ ನೆಕ್ಸ್ಟು ಹಾಲು ಕಾಯಿಸೋದು ಮತ್ತು ಗ್ರೀನ್ ಟೀ ಮಾಡಿಕೊಂಡು ಕುಡಿದ್ಮೇಲೆ ನನ್ನ ನೆಕ್ಸ್ಟ್ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಈ ನಡುವೆ ಅಂತೂ ನಾನು ಸ್ವಲ್ಪ ಬೇಗನೆ ಎದ್ದೇಳ್ತಾ ಇದ್ದೀನಿ. ಯಾವಾಗಲೂ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೆ. ನಮ್ಮ ಅತ್ತೆ ಇದ್ದಾಗಂತೂ ಇನ್ನೂ ಲೇಟಾಗಿ ಎದ್ದೇಳ್ತಾ ಇದ್ದೆ, ಏಕೆಂದರೆ ಅಡುಗೆ ಕೆಲಸಗಳು ಏನೂ ಇರೋದಿಲ್ಲ ಅಂತ ಅಂದ್ಬಿಟ್ಟು. ಅತ್ತೆ ಊರಿಗೆ ಹೋಗಿದ್ದಾರೆ. ಸೊ ಅಡುಗೆ ಕೆಲಸಗಳೆಲ್ಲ ನಾನೇ ಮಾಡಬೇಕು ಅಂತ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಎಷ್ಟೇ ಬೇಗ ಎದ್ದು ಕೆಲಸಗಳನ್ನೆಲ್ಲ ಮಾಡಿದ್ರೂ ಟೈಮ್ ಆಗಿದ್ದೇ ಗೊತ್ತೇ ಆಗೋದಿಲ್ಲ. ಇಷ್ಟು ಬೇಗ ಟೈಮ್ ಆಗೋಯ್ತಾ ಅಂತ ಅನ್ನಿಸ್ಬಿಡುತ್ತೆ. ಬೆಳಗ್ಗೆ ಹೊತ್ತಂತೂ ಅಷ್ಟು ಬ್ಯುಸಿಯಾಗಿರ್ತೀವಿ ಎಲ್ಲರ ಮನೆಯಲ್ಲೂ. ಸೊ ಸೊಪ್ಪನ್ನೆಲ್ಲ ಯೂಶ್ವಲಿ ನಾನು ಒಂದು 2 ಟೈಮ್ಸು ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಸ್ವಲ್ಪ ಬಿಸಿನೀರಿಗೆ ಉಪ್ಪು ಹಾಕಿ ಅದನ್ನು ಸೊಪ್ಪಿಗೆ ಹಾಕ್ತೀನಿ. ಅದರಲ್ಲಿ ಒಂದು 5-10 ಮಿನಿಟ್ಸ್ ಡಿಪ್ ಮಾಡಿ ಆಮೇಲೆ ನಾನು ಕಟ್ ಮಾಡೋದು. ಈ ಸೊಪ್ಪುಗಳಲ್ಲಂತೂ ತುಂಬಾ ಮಣ್ಣೆಲ್ಲ ಇರುತ್ತೆ. ತರಕಾರಿಗಳ್ನೂ ಅಷ್ಟೇ 1-2 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ಇಟ್ಟು ಆಮೇಲೆ ಕಟ್ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ಎಲ್ಲ ತರಕಾರಿಗಳ್ನೆಲ್ಲ ಹಾಕಿ ರಾಗಿ ಮಸಾಲೆ ರೊಟ್ಟಿ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಸೊ ಮೂಲಂಗಿ, ಕ್ಯಾರೆಟ್ಟು ತುಂಬಾ ಒಳ್ಳೆಯದು, ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಡಿಸೈಡ್ ಆಗಿ ಮಾಡ್ತಾಯಿದ್ದೆ. ಸೊ ಮಕ್ಕಳು ತರಕಾರಿ ಎಲ್ಲ ತಿನ್ನೋದೇ ಇಲ್ಲ. ಸೊ
ಸೊ ಈ ಥರ ಏನಾದ್ರು ಮಾಡಿದ್ರೆ ತಿಂತಾರೆ ಅಂತ ಅಂದ್ಬಿಟ್ಟು ಆ ಐಡಿಯಾದಲ್ಲಿ ಮಾಡ್ತೀನಿ. ತರಕಾರಿ ಹಣ್ಣು ಅಂದರೆ ತಿನ್ನೋಕ್ಕೆ ಸಖತ್ತು ಬೇಜಾರು ಮಾಡ್ಕೊತಾರೆ. ನಾನು ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ತಿನ್ನಿಸ್ಬೇಕು ಅಂತ ಈ ಥರ ಐಡಿಯಾನ ಓಡಿಸ್ತೀನಿ. ಸೊ ಅವರು ರಾಗಿ ರೊಟ್ಟಿ ತಿನ್ನಲ್ಲ, ಅದಕ್ಕೆ ದೋಸೆ ಇಟ್ಟಿತ್ತು. ಸೊ ಎಲ್ಲ ತರಕಾರಿನ ತುರಿದ್ಬಿಟ್ಟು ಅದಕ್ಕೇ ಹಾಕಿ ದೋಸೆನ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅಂತ. ಸೊ ಬೆಳಗ್ಗೆ ಅವತ್ತು ಅವ್ರು ಯೂಶ್ವಲಿ ರಾಗಿ ಸರಿನೇ ತಿನ್ನೋದು ಬ್ರೇಕ್ಫಾಸ್ಟ್ಗೆ ಅಂತ. ಸೊ ರಾಗಿ ಸರಿ ಪ್ರಿಪೇರ್ ಮಾಡಿ ಅವರು ಕೂಡ ಎದ್ದರು. ಸೊ ಅವ್ರಿಗೂ ಕೂಡ ಫ್ರೆಶ್ ಅಪ್ ಎಲ್ಲ ಮಾಡಾದಮೇಲೆ ಅವ್ರಿಗೆ ರಾಗಿ ಸರಿನ ತಿನ್ನಿಸ್ತೀನಿ. ತಿನ್ನಿಸಿ ಒಂದು ಸ್ವಲ್ಪ ಹೊತ್ತು ಅವರು ಆಟ ಆಡ್ತಾರೆ. ಇವಾಗಂತೂ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಅವರಿಗೆ ಸ್ನ್ಯಾಕ್ಸ್ ಬಾಕ್ಸು ಏನೂ ಇರೋದಿಲ್ಲ. ಜಸ್ಟ್ 2 ಅವರ್ಸು ಎಕ್ಸಾಮ್ ಇರುತ್ತೆ, 9 o'clock-ಇಂದ 11 o'clock ತನಕ. ಬಂದ ಮೇಲೆ ಅವರಿಗೆ ದೋಸೆನ ತಿನ್ಸೋಣ, ಇಲ್ಲ ಫ್ರೂಟ್ಸ್ ಏನಾದ್ರು ಕೊಡೋಣ ಅಂತ. ಸೊ ಅವ್ರಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದೆ. ಅವರಿಗೆ ತಲೆ ಎಲ್ಲ ಬಾಚಿ ಶೂಸ್ ಎಲ್ಲ ಹಾಕಿ ಕರ್ಕೊಂಡು ಡ್ರಾಪ್ ಮಾಡಬೇಕು ಸ್ಕೂಲ್ಗೆ. ಮೊದಲಂತೂ ಮನೆ ಆಪೋಸಿಟ್ಟೇ ಇತ್ತು ಸ್ಕೂಲು. ಸೊ ನಡ್ಕೊಂಡೇ ಹೋಗಿ ಡ್ರಾಪ್ ಮಾಡ್ತಾಯಿದ್ದೆ. ಬಟ್ ಇವಾಗ ಸ್ವಲ್ಪ ದೂರ ಇರೋದ್ರಿಂದ ಗಾಡಿಯಲ್ಲೇ ಹೋಗಿ ಡ್ರಾಪ್ ಮಾಡಿ ಬರಬೇಕು. ಸೊ ನಾನು ಅಡುಗೆ ಮನೇಲಿ ಎಷ್ಟು ಕೆಲಸ ಮಾಡಿರ್ತೀನಿ ಅಷ್ಟು ಕೆಲಸನ ನಿಲ್ಲಿಸಿ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದ ಮೇಲೆ ಇನ್ನು ಮಿಕ್ಕಿದ್ದು ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಸೊ ರೊಟ್ಟಿಗೆ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ತೆಂಗಿನಕಾಯಿ ತುರಿ ಖಾಲಿಯಾಗಿತ್ತು. ಸೊ ತುರಿದುಬಿಟ್ಟು ಚಟ್ನಿನ ಮಾಡ್ತಾಯಿದ್ದೆ. ಸೊ ನಾನು ರಾಗಿ ಮಸಾಲೆ ರೊಟ್ಟಿಗೆ ಏನೇನು ಹಾಕ್ತಾಯಿದ್ದೀನಿ ಅಂತ ಒಂದು ಸತಿ ತೋರಿಸ್ತೀನಿ. ಕ್ಯಾರೆಟ್ ತುರಿ, ಗೆಡ್ಡೆಕೋಸು, ಸೌತೆಕಾಯಿ, ಮೂಲಂಗಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿರೋದು, ಈರುಳ್ಳಿ ಸತ ನಾನು ತುರಿದಿದ್ದೀನಿ, ಬೀಟ್ರೂಟು, ಸಬ್ಬಸಿಗೆ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ತುರ್ಕೋಬೋದು, ಇಲ್ಲಾಂದರೆ ಸಣ್ಣದಾಗಿ ಹೆಚ್ಕೋಬೋದು. ರಾಗಿ ಹಿಟ್ಟು ಮತ್ತು ಉಪ್ಪು, ಜೀರಿಗೆ, ಕಡಲೆಬೇಳೆ ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು. ನನಗೇನಂದರೆ ಮಧ್ಯದಲ್ಲಿ ಬಾಯಲ್ಲಿ ಸಿಕ್ಕಿದರೆ ಚೆನ್ನಾಗಿರುತ್ತೆ ಅಂತ ಕಡಲೆಬೇಳೆನೂ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ರಾಗಿ ಮಸಾಲೆ ರೊಟ್ಟಿ. ನಾನು ಯೂಶ್ವಲಿ ಅಕ್ಕಿ ರೊಟ್ಟಿಗಿಂತ ಜಾಸ್ತಿ ರಾಗಿ ರೊಟ್ಟಿನೇ ಮಾಡೋದು ಬ್ರೇಕ್ಫಾಸ್ಟಿಗೆ. ಸೊ ಇದರಲ್ಲೇ ಎಲ್ಲ ಸ್ವಲ್ಪ ಸ್ವಲ್ಪ ತಕ್ಕೊಂಡು ದೋಸೆ ಹಿಟ್ಟಿಗೂ ಹಾಕಿಟ್ಟಿದ್ದೆ, ಮಕ್ಕಳು ಬಂದಾಗ ಮಾಡಿ ತಿನ್ಸೋಣ ಅಂತ ಅಂದ್ಬಿಟ್ಟು. ಸೊ ಇದನ್ನೆಲ್ಲ ಹಾಕಿಬಿಟ್ಟು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ಎಲ್ಲ ತರಕಾರಿಯಲ್ಲೂ ನೀರಿನ ಅಂಶ ಇರೋದ್ರಿಂದ. ಸೊ ಹಾಗೇ ಕಲಿಸ್ದೆ. ಸೊ ಚೆನ್ನಾಗಿ ನಾದ್ಕೊಂಡೆ. ಸೊ ಹೋಳಿಗೆ ಪೇಪರ್ ಇದ್ದೆ, ಸೊ ಅದಕ್ಕೇ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿಬಿಟ್ಟು ರಾಗಿ ರೊಟ್ಟಿನ ತಟ್ಟಿದೆ. ನೀವು ತಟ್ಲೂಬೋದು, ಇಲ್ಲಾಂದರೆ ಲಟ್ಟಿಸ್ಬೋದು. ತಟ್ಟೋದು ಸ್ವಲ್ಪ ಟೈಮ್ ಆಗುತ್ತೆ. ಸೊ ಲಟ್ಸಿದ್ರೆ ಬೇಗನೆ ಆಗುತ್ತೆ ಅಂತ ತೆಳುವಾಗಿ ತಟ್ಬೋದು ಈ ಹೋಳಿಗೆ ಪೇಪರಲ್ಲಿ, ಎಷ್ಟು ತೆಳು ಬೇಕಾದ್ರೂ. ಸೊ ಹಂಚನ್ನು ಕಾಯಕ್ಕಿಟ್ಟಿದ್ದೆ. ಹಂಚಕ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಹೋಳಿಗೆ ಪೇಪರ್ನ ಹಾಕಿ ರೊಟ್ಟಿನ ತೆಗೆದ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಕೈಗೆ ಬಿಸಿ ಆಗಲಿ ಏನೂ ಆಗೋದಿಲ್ಲ. ಬೀಟ್ರೂಟು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ರೊಟ್ಟಿ ಕೂಡ ಅಷ್ಟೇ ಪಿಂಕಾಗಿ ಬಂದಿತ್ತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವು ಒಂದು ಸತಿ ಈ ಥರ ತರಕಾರಿ ಎಲ್ಲ ಹಾಕಿಬಿಟ್ಟು ಟ್ರೈ ಮಾಡ್ಬೋದು. ಅಕ್ಕಿ ಮಸಾಲೆ ರೊಟ್ಟಿಯಾರು ಮಾಡ್ಕೋಬೋದು, ಇಲ್ಲ ರಾಗಿ ಮಸಾಲೆ ರೊಟ್ಟಿಯಾರು ಮಾಡ್ಕೋಬೋದು. ಇದಕ್ಕೆ ಇನ್ನೂ ಸೀಮೆ ಬದನೆಕಾಯಿನೂ ತುರಿದ್ಬಿಟ್ಟು ಹಾಕೋಬೋದು, ಸೋರೆಕಾಯಿನೂ ತುರಿದ್ಬಿಟ್ಟು ಹಾಕೋಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ತಿಂದೆಲ್ಲ ಆದಮೇಲೆ ಬಟ್ಟೆಗಳೆಲ್ಲ, ಇವಾಗಂತೂ ಸಮ್ಮರ್ ಸೀಸನ್ ಅಲ್ವಾ, ಬೇಗನೆ ಒಣಗಿಬಿಡುತ್ತೆ. ಸೊ ಎಲ್ಲ ಮಡಚಿಟ್ಟು ಬೆಡ್ಡಿಂಗ್ನ ಮಾಡ್ತಾಯಿದ್ದೆ.
ಬೆಡ್ಡಿಂಗ್ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡೆ ರೆಸ್ಟ್ ಮಾಡೋಣ ಅಂತ. ಮಮ್ಮಿ ಕೂಡ ಕಾಲ್ ಮಾಡಿದರು. ಸೊ ಫೋನಲ್ಲಿ ಒಂದು 5-10 ನಿಮಿಷ ಮಾತಾಡಿಕೊಂಡು ಆಮೇಲೆ ಮತ್ತೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ. ನನ್ನ ಮಕ್ಕಳಂತೂ ಆಟ ಸಾಮಾನಂತೂ ಎಲ್ಲಿ ಬೇಕಂದ್ಲಿ ಎಲ್ಲ ಎಸ್ತಾಡಿರ್ತಾರೆ. ಸೊ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಇವಾಗಂತೂ ಬರ್ತಡೆಗೆ ಜಾಸ್ತಿ ಗಿಫ್ಟ್ಸ್ ಎಲ್ಲ ಬಂದಿರೋದು, ಜಾಸ್ತಿನೇ ಆಟ ಸಾಮಾನು ಆಗೋಗಿದೆ ಈ ನಡುವೆ ಅಂತೂ. ಸೊ ಎಲ್ಲ ತಗೊತಾರೆ, ಅಲ್ಲೇ ಬಿಡ್ತಾರೆ, ಎಲ್ಲ ಕ್ಲೀನ್ ಮಾಡಿ. ಫ್ರೆಂಡ್ಸ್, ಮಕ್ಕಳದು ಎಕ್ಸಾಮ್ ಇತ್ತು ಆ್ಯಂಡ್ ಇವಾಗ 11 o'clock ಬಿಡ್ತಾರೆ. ಸೊ 9ಇಂದ 11 o'clock ಎಕ್ಸಾಮ್ ಇರೋದು. ಸೊ ಇವಾಗ ಹೋಗಿ ಕರ್ಕೊಂಡು ಬಂದೆ. ಇವಾಗ ಅವರಿಗೆ ದೋಸೆ ಹಾಕ್ಕೊಡ್ತೀನಿ. ಸೊ ಎಲ್ಲ ತರಕಾರಿ ಎಲ್ಲ ತುರಿದಿದ್ನಲ್ಲ ನಮಗೆ ರಾಗಿ ರೊಟ್ಟಿ ಮಾಡೋಕ್ಕೆ. ಅವ್ರು ರಾಗಿ ರೊಟ್ಟಿ ಅಷ್ಟು ಇಷ್ಟಪಡೋದಿಲ್ಲ. ಸೊ ಅದಕ್ಕೆ ಅವ್ರಿಗೆ ದೋಸೆ ಹಿಟ್ಟಿಗೆ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ದೋಸೆನ ಮಾಡಿಕೊಡ್ತೀನಿ. ಸೊ ನಾನು ಎಲ್ಲ ಕೆಲಸ ಮುಗಿಸೋ ಅಷ್ಟಕ್ಕೆ ಬಂದೇ ಬಿಟ್ಟರು. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂದರೂ ಆಗಲೇ ಇಲ್ಲ. ಸೊ ಇವಾಗ ದೋಸೆ ಹಾಕ್ಕೊಟ್ಟು ಆಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ನಾನ ಎಲ್ಲ ಮಾಡಬೇಕು. ಸೊ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಅವರಿಗೆ ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿ ಕೈಕಾಲು ಮುಖ ಎಲ್ಲ ತೊಳ್ಸಿ ದೋಸೆನ ಹಾಕ್ಕೊಡ್ತಾ ಇದ್ದೆ. ಸೊ ಅವರು ದೋಸೆ ನೋಡಿದ ತಕ್ಷಣ ಫುಲ್ ಖುಷಿ ಆಗಿಬಿಟ್ರು. ಪಿಂಕ್ ಕಲರ್ ದೋಸೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೇನೆ ಸ್ವಲ್ಪ ತುಪ್ಪ, ಚಟ್ನಿ ಎಲ್ಲ ಹಾಕ್ಕೊಡ್ತೆ. ತುಂಬ ಇಷ್ಟಪಟ್ಟು ಇಬ್ಬರು ಸತ ತಿಂದರು. ಚಂದದ ಸೂಪರ್ ತಿನ್ರಿ. ಮಕ್ಕಳು ದೋಸೆನೆಲ್ಲ ತಿಂತಾಯಿದ್ರು. ನಾನು ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನ್ ಟಾಪ್ನೆಲ್ಲ ಒರೆಸಿ, ನಾನಂತೂ ಡೈಲಿ ಸ್ಟವ್ ಅಂತೂ ಒರೆಸ್ತಾನೆ ಇರ್ತೀನಿ. ಸೋಪ್ ಹಾಕಿ ವಾಶ್ ಮಾಡಿ, ಹಿಂದ್ಗಡೆ ಟೈಲ್ಸು ಕೂಡ ಅಷ್ಟೇ ಎಲ್ಲ ಒಗ್ಗರಣೆ ಎಲ್ಲ ಆರಿರುತ್ತೆ, ಅಲ್ಲೂ ಕೂಡ ಸೋಪ್ ಹಾಕಿ ವಾಶ್ ಮಾಡಿ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಈ ರೀತಿ ಕ್ಲೀನ್ ಎಲ್ಲ ಮಾಡಾದ್ಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಸೊ ಈ ಥರ ನನ್ನ ರುಟೀನು ಆಗಿರುತ್ತೆ ಡೈಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.